ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಏಕೆ ಚೀನಾ ಹಲವು ಶತಕೋಟಿ ಡಾಲರ್ಗಳನ್ನು ಹೂಡಿಕೆ ಮಾಡುತ್ತಿದೆ ಎಂಬುದಕ್ಕೆ ಕಾರಣ ಇಲ್ಲಿದೆ. ಚೀನಾಕ್ಕೆ ಮುಖ್ಯ ವ್ಯಾಪಾರ ಮಾರ್ಗವಾದ ಮಲ್ಕಾ ಜಲಸಂಧಿಯನ್ನು ಮಿಲಿಟರಿ ಸಂಘರ್ಷದ ಸಂದರ್ಭದಲ್ಲಿ ಅಮೆರಿಕ ಮಿತ್ರರಾಷ್ಟ್ರಗಳಿಂದ ನಿಯಂತ್ರಿಸಲ್ಪಡುವ ಸಂಭವ ಹೆಚ್ಚಿದ್ದು, ಚೀನಾ ಅರೇಬಿಯನ್ ಸಮುದ್ರಕ್ಕೆ ಪ್ರವೇಶವನ್ನು ಕಾಪಾಡಿಕೊಳ್ಳಲು ಒಂದು ಮಾರ್ಗವನ್ನು ಹುಡುಕುತ್ತಿದೆ. ಚೀನಾ ಪರಿಗಣಿಸಿದ ಒಂದು ಆಯ್ಕೆಯು ಥೈಲ್ಯಾಂಡ್ ಮೂಲಕ ಕಾಲುವೆಯನ್ನು ನಿರ್ಮಿಸುವುದು, ಆದರೆ ಅದು ಇನ್ನೂ ಪ್ರಾರಂಭವಾಗಿಲ್ಲ. ಎರಡನೇ ಆಯ್ಕೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್. ಇದು 3000 ಕಿಲೋಮೀಟರ್ ಮೂಲಸೌಕರ್ಯ ಜಾಲ ಯೋಜನೆಯಾಗಿದೆ. ಇದು ಕರಾಚಿ ಮತ್ತು ಗ್ವಾದರ್ನ ಆಳವಾದ ನೀರಿನ ಬಂದರುಗಳನ್ನು ಚೀನಾದ ಕಾಶಿಯೊಂದಿಗೆ ಸಂಪರ್ಕಿಸಲು ಹೆದ್ದಾರಿಗಳು, ರೈಲು ಮಾರ್ಗಗಳು ಮತ್ತು ಇಂಧನ ಸಾರಿಗೆ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ಭಾರತದಿಂದ ಬಲವಾದ ವಿರೋಧವನ್ನು ಎದುರಿಸಿದೆ, ಏಕೆಂದರೆ ಕಾರಿಡಾರ್ನ ಅಂತಿಮ ಭಾಗವು ಕಾಶ್ಮೀರದ ಮೂಲಕ ಹಾದುಹೋಗುತ್ತದೆ. ಇದು ಎಲ್ಲಾ 3 ದೇಶಗಳು ಪ್ರತಿಪಾದಿಸುವ ವಿವಾದಿತ ಪ್ರದೇಶವಾಗಿದೆ. ಚೀನಾದ 62 ಶತಕೋಟಿ ಡಾಲರ್ ಹೂಡಿಕೆಯ ಹೊರತಾಗಿಯೂ ಯೋಜನೆಯನ್ನು ತಡೆಹಿಡಿಯಲು ಪಾಕಿಸ್ತಾನ ನಿರ್ಧರಿಸಿತು, ಏಕೆಂದರೆ ಅದು ಇನ್ನೂ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ ಮತ್ತು ಯೋಜನೆಯ ಸ್ಥಳಗಳಲ್ಲಿ ಬಲೂಚ್ ಬಂಡುಕೋರರಿಂದ ಭಯೋತ್ಪಾದಕ ದಾಳಿಯನ್ನು ಎದುರಿಸುತ್ತಿದೆ.